Hi guys, welcome back to Travel Monk YouTube channel. Today we are going to Hampi with my friends and brothers. So ಇವತ್ತು ಹಂಪಿ ಹೋಗ್ತಾ ಇದೀವಿ. On my way to Hampi. ಧನ್ಯವಾದಗಳು. So this is the dam, ತುಂಗಭದ್ರಾ ಡ್ಯಾಮ್. ಇದು ಕಾಣಿಸ್ತಿದ್ಯಾ? ನೀರು ತುಂಬಾ ಕಮ್ಮಿ ಆಗಿದೆ ನೋಡಿ. ಟನಲ್ ಬಂತು, ಹೊಸಪೇಟೆ ಟನಲ್. ನೋಡಿ ಗೈಸ್ ಹೆಂಗಿದೆ ಟನಲ್. 300 meters ಟನಲ್ ಇದು. ನನಗೆ ಗೊತ್ತಿದ್ದಂಗೆ ಇದು ಒಂದು 3 to 4 years ತಗೊಂಡಿದ್ದಾರೆ ಕಟ್ಟೋದಿಕ್ಕೆ. ಸೊ ಹಿಂಗ್ ಬಂದ್ಮೇಲೆ ಹಿಂಗ್ ಕೆಳಗ್ ಹೋದ್ರೆ ಹೊಸಪೇಟೆ ಹೋಗ್ತಿವಿ. ಇದೇ ಸ್ಟ್ರೇಟ್ ಹಿಡ್ಕೊಂಡು ಹೋದ್ರೆ ನಾವು ಕಮಲಾಪುರದ ಮೇಲೆ ಈಸಿಯಾಗಿ ಹೋಗ್ಬಿಡ್ಬೋದು, ಫ್ಲೈಓವರ್ ಮೇಲೆ. ಸೊ ಹಿಂಗ್ ಹೋದ್ರೆ ಹಂಪಿ ಇದು ಹೊಸಪೇಟೆ ಸಿಟಿ ಒಳಗೆ ಹೋಗ್ತಿವಿ. ಸೊ ಇಟ್ ಮೇ ಬಿ ಟೈಮ್ ಟೇಕಿಂಗ್. ಕಡೆ ಇದೆಯಲ್ಲ ಇದು ಜೋಳದ ರಾಶಿ ಗುಡ್ಡ ಗೈಸ್. ಎಲ್ಲರಿಗೂ ವಿಜಯನಗರ, ಹಂಪಿ ವಿಜಯನಗರ ಅನ್ನೋದು ಗೊತ್ತು. ವಿಜಯನಗರ ಹೆಂಗ್ ಸ್ಥಾಪನೆ ಆಯ್ತು ಅಂತ ಮೆಜಾರಿಟಿ ಆಫ್ ಪೀಪಲ್ ಗೊತ್ತಿಲ್ಲ. ಕಾರಣ ಕುತ್ಕೊಂಡ್ರೆ 5 ಜನಕ್ಕೂ ಗೊತ್ತಿಲ್ಲ. ಹೇಳ್ತೀನಿ ಕೇಳಿ. ಅದು ಸ್ಟೋರಿ ಎಲ್ಲರೂ ಅಕ್ಕ ಬುಕ್ಕರು ಸ್ಥಾಪನೆ ಮಾಡಿದ್ರು ಅಂತಿದೆ. ಹೌದು, ಅಕ್ಕ ಬುಕ್ಕರ್ ಸ್ಥಾಪನೆ ಮಾಡಿದ್ದಾರೆ. ಅಕ್ಕ ಬುಕ್ಕರ್ ಯಾರು ಅನ್ನೋದು ಗೊತ್ತಾ? ಅವ್ರಿಗೆ ಯಾರು ಸ್ಥಾಪನೆ ಮಾಡು ಅಂತ ಹೇಳಿದ್ರು ಅಂತ ಗೊತ್ತಾ? ಅದು ಹಂಪಿ ಅಲ್ಲೇ ಸ್ಥಾಪನೆ ಆಗ್ಬೇಕನ್ನೋದು ಒಂದು ಸ್ಟೋರಿ ಇದೆ. ಅದು ಆ ಸ್ಟೋರಿ ಗೊತ್ತಾ ಗೈಸ್? ನೋಡಿ, ಇದೇ ಡಿಮಾರ್ಟ್. ತುಂಬಾ ದೊಡ್ಡದಿದೆ ಹೊಸಪೇಟೆಯಲ್ಲಿ ಡಿಮಾರ್ಟ್. ಫ್ರೀ ಪ್ರಮೋಷನ್ ಯಾ. ಹಾಗೆ ಡಿಮಾರ್ಟ್ ಇಂದ ನಾವು ಒಂದೇ ಸ್ಟ್ರೇಟ್ ಹೋಗ್ತಾ ಇದ್ರೆ ಆರಾಮಾಗಿ ಹೋಗ್ತೇವೆ. ಸೊ ನಾವ್ ಯಾರು ಹೋಗ್ತಾ ಇದೀವಿ ಅಂದ್ರೆ, ನಾನು ಟ್ರಾವೆಲ್ ಮಾಂಕ್, ಕ್ವಾಟ್ಲಿ ಸತೀಶ, ಐನಾತಿ ವಿನಯ ಅಂಡ್ ಡಿಂಗ್ರಿ ಬ್ರದರ್ಸ್. Are you excited to go Hampi guys? Yes. Yes. ಆಗ್ಲೇ ಹೇಳ್ತಾ ಇದ್ದೆ ಹಂಪಿ ಹೆಂಗ್ ಸ್ಥಾಪನೆ ಆಯ್ತು ಅಂತ. ಬೇಸಿಕಲಿ ಹಂಪಿ ಸ್ಥಾಪನೆ ಮಾಡಿದ್ದು ಅಕ್ಕ ಬುಕ್ಕರೆ. ಹೌದು, ಅದು ಇದೇ ಪ್ಲೇಸ್ ಅಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ದು ವಿದ್ಯಾರಣ್ಯರು. ಆ ವಿದ್ಯಾರಣ್ಯರು ಯಾರು? ಗುರುಗಳು. ಅಕ್ಕ ಬುಕ್ಕರು ಯಾರಪ್ಪ ಅಂದ್ರೆ, ಅವರು ಬೇಸಿಕಲಿ ಚಿತ್ರಗುಪ್ತ ಇರ್ತಾನಲ್ಲ, ಚಿತ್ರಗುಪ್ತ ಯಾರು ಗೊತ್ತಲ್ಲ? ಯಮಧರ್ಮರಾಯನ ಸೇವಕ. ಆ ಯಮಧರ್ಮರಾಯನ ಸೇವಕನ ಸೇವಕರು ಇವರು ಅಕ್ಕ ಬುಕ್ಕರು. ಅಂದ್ರೆ ಇವರು ಏನ್ ಮಾಡ್ತಿರ್ತಾರಂದ್ರೆ, ನಮ್ ಭುಜದ ಎಡಕ್ಕ ಬಲಕ್ಕ ಇರ್ತಾರಂತೆ ಯಾವಾಗ್ಲೂ ಅಕ್ಕ ಬುಕ್ಕರು. ಎಸ್, ಅಕ್ಕ ಬುಕ್ಕರು ಬೇಸಿಕಲಿ ಅವರು ಕುರಿ ಕಾಯ್ತಾ ಇರ್ತಾರೆ. ಅವರಿಗೆ ಒಂದು ರಾಜ್ಯ ಸ್ಥಾಪನೆ ಮಾಡ್ಬೇಕನ್ನೋದು ಒಂದ್ ಇರ್ತೈತೆ. ಅವರು 2 ಕಡೆ ಸ್ಥಾಪನೆ ಮಾಡಿರ್ತಾರೆ ರಾಜ್ಯ, ಬಟ್ ಅವು ಯಾವ ಅಷ್ಟು ನಿಂತಿರಲ್ಲ. ಹಂಗಾಗಿ ಒಂದು ಗಟ್ಟಿಯಾದ ಮತ್ತೆ ಒಂದು ಶ್ರೀಮಂತಿಕೆಯಿಂದ ಕೂಡಿದ ಒಂದು ರಾಜ್ಯ ಸ್ಥಾಪನೆ ಮಾಡ್ಬೇಕು ಅಂತ ಹೊರಡ್ತಾರೆ. ಅವಾಗ ಅವರಿಗೆ ನಾಯಿ ಒಂದು ಮೊಲನ ಹಿಂಬಲ್ ಹತ್ಕೊಂಡು ಹೋಗ್ತಿರೋದೊಂದು ದೃಶ್ಯ ಕಾಣಿಸುತ್ತೆ ಅಲ್ಲಿ. ಇದೇನಿದು ನಾಯಿ ಹಿಂಬಲಕ್ಕೆ? ಇವರು ಕುದುರೆ ಮೇಲೆ ಇರ್ತಾರೆ ಅಕ್ಕ ಬುಕ್ಕರು. ಒಂದು ನಾಯಿ ಮೊಲನ ಹಿಂಬಲ್ ಹತ್ಕೊಂಡು ಹೋಗುತ್ತೆ. ಒಂದು ಪ್ಲೇಸಿಗೆ ಬಂದ ತಕ್ಷಣ ಅದು ಹಿಂಬಲ್ ಹತ್ಕೊಂಡು, ಮೊಲ ನಾಯಿ ಹಿಂಬಲ್ ಹತ್ಕೊಂಡು ಹೋಗುತ್ತೆ. ಆಮೇಲೆ ಅವರು ನೋಡ್ತಾರೆ, ಇದೇನಪ್ಪ ವಿಚಿತ್ರ, ಮೊಲ ನಾಯಿ ಹಿಂಬಲ್ ಹತ್ಕೊಂಡು ಹೋಗ್ತೈತಲ್ಲ ಈ ಪ್ಲೇಸಿಗೆ ಬಂದ ತಕ್ಷಣ ಅಂತ ವಿಚಾರ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಆ ಜಾಗ ಇದ್ದಿದ್ದು, ಆ ಜಾಗ ಇದೆಯಲ್ಲ ಅದು ವಾಲಿದು. ವಾಲಿ ಸುಗ್ರೀವ ರಾಮಾಯಣ ನಿಮಗೆ ಲಿಂಕ್ ಗೊತ್ತಿದೆಯಲ್ಲ. ಸೊ ಅಲ್ಲಿಗೆ ಲಿಂಕ್ ಆಗತ್ತೆ ಅದು ಸ್ಟೋರಿ. ಆ ಜಾಗಕ್ಕೆ ಏನು ವರ ಇರುತ್ತೆ ಅಂದ್ರೆ, ಆ ಜಾಗಕ್ಕೆ ಯಾರೇ ವೀಕ್ ಇರೋರು ಬಂದ್ರೆ
ಅಥವಾ ಆ ಜಾಗಕ್ಕೆ ಯಾರು ಅಪೋನೆಂಟ್ ಬಂದ್ರೆ ಅರ್ಧ ಶಕ್ತಿ ವೀಕ್ರರಿಗೆ ಬಂದ್ಬಿಡುತ್ತೆ. ಈಗ ನಾಯಿಗಿರೋ ಅರ್ಧ ಶಕ್ತಿ ಮೊಲಕ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಮೊಲ ಹಿಂಬಲ್ ಹತ್ಕೊಂಡು ಹೋಗುತ್ತೆ. ಇದನ್ನ ನೋಡ್ದ ಅವರು ಅಕ್ಕಬುಕ್ಕರು ಅಲ್ಲೊಂದು ಗುಹೆ ಇರುತ್ತೆ, ಗುಹೆ ಒಳಗೆ ಹೋಗ್ತಾರೆ. ಗುಹೆ ಒಳಗೆ ಹೋದಾಗ ಅಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ತಪಸ್ಸಿ ಕುತ್ಕೊಂಡಿರ್ತಾರೆ. ಅವಾಗ ಲೋಕ ಕೇಳಿದಾಗ ನಾವೊಂದು ರಾಜ್ಯ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈ ಹಿಂದೆ 2 ಸತಿ ಮಾಡಿದ್ವಿ ನಾವು. ಕಂಪ್ಲಿಯಲ್ಲಿ ಮಾಡಿದ್ವಿ, ಮತ್ತೆ ಇದೆ ಕಂಪ್ಲಿ ಮತ್ತೆ ಇನ್ನೊಂದು ಯಾವ್ದೋ ಇದೆ ನೆನಪಾಗ್ತಾ ಇಲ್ಲ. ಸೊ ಅಷ್ಟೊಂದು ಇದಾಗಿರಲ್ಲ ಅದು. ವಿಜಯನಗರ ಹೆಬ್ಬಾಗಿಲು ಕಮಲಾಪುರ ಪಟ್ಟಣಕ್ಕೆ ಸುಸ್ವಾಗತ. ಎಸ್, ನೌ ವಿ ಆರ್ ಅಫಿಷಿಯಲಿ ಎಂಟರಿಂಗ್ ಕಮಲಾಪುರ. ರೋಡ್ ನೋಡಿ ಹೆಂಗಿದೆ, ಟಾಪ್ ಟು ಟಾಪ್ ರೋಡ್ ಗೈಸ್. ಇದೆ ನೋಡಿ, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್, ಬಿಗ್ಗೆಸ್ಟ್. ಇಲ್ಲಿ ಯಾಕೋಕಿಲ್ಲ ಈಗ ವಿಡಿಯೋ ಮಾಡ್ಕತ್ತೆ ಗೈಸ್. ನಾ ಫಸ್ಟ್ ಹಂಪಿಗೆ ಹೋಗೋಣ ಅನ್ಕೊಂಡು ಇವನು ಇಲ್ಲೇ ನೋಡ್ಕೊಂಡೆ ನಮ್ಮ ಹಂಪಿಗೆ ಹೋಗಿ ಬರುತ್ತೆ. ಬಿಸಿಲತ್ತತಿ, ಇನ್ನ 11:30 ಆಗತ್ತೆ. ಇಲ್ಲ, ಇದು ಆಮೇಲೆ ನೋಡಿದ್ರೆ ಚೆನ್ನಾಗಲ್ಲಿ ಬಿಸಿಲು ಆದಾಗ ಎಲ್ಬೇಕಲ್ಲ ಮಕ್ಕೊಂಬಿಟ್ಟಿರ್ತಾವ. ಇಲ್ಲ ಬಿಸಿಲಾಗ ಎಲ್ಬೇಕಲ್ಲ ಮಕ್ಕಂಡಿರ್ತಾವ, ಆಮೇಲೆ ಬರ್ಬೇಕು. ಅಲ್ಲ, ಆಮೇಲೆ ಇನ್ನು ಬಿಸಿಲು ಸ್ಟಾರ್ಟ್ ಆಗತ್ತೆ. ಏನು ಅದು 141 ಹೆಕ್ಟರ್ಸ್ ಅಲ್ಲಿ ಇದೆ. ಬುಕ್ಕ ದೊಡ್ಡದು, 1000 ಎಕರೆ ಐತದ. ಏನ್ ಮಾಡನ್ರಿ ಹಂಪಿಗೆ ಬಿಡು. ಹಂಪಿಗೆ ಏನಿಲ್ಲ ಸದ್ಯ. ಅದೇ ವಿರೂಪಾಕ್ಷ ಟೆಂಪಲ್ ಕಲ್ಲಿನ ರಥ ತೋರ್ಸ ನಡಿ. ಆಮೇಲೆ ಇದಕ್ ಬರೋದು ಅಲ್ಲಿ ಫಸ್ಟ್ ಇದನ್ನ ಮುಗಿಸ್ಕೊಂಡು ಹೋಗೋಣ ಅಂತ. ಬ್ಯಾಡಲ್ಲಿ ಇದು ಫಸ್ಟ್. ಸೊ ಅವಾಗ ವಿದ್ಯಾರಣ್ಯರು ಹೇಳ್ತಾರೆ, ಆಯ್ತು ನಿಮಗೆ ಒಂದು ಟೈಮಿಂಗ್ ಕೊಡ್ತೀನಿ, ಆ ಟೈಮಿಂಗ್ ಅಲ್ಲಿ ನೀವು ಕರೆಕ್ಟ್ ಆಗಿ ಒಂದು ಶಿವಲಿಂಗನ ಸ್ಥಾಪನೆ ಮಾಡ್ಬೇಕು. ನಾ ಹೇಳಿದ ಟೈಮಿಗೆ ನಾ ಎಲ್ಲಿ ಆ ಜಾಗ ಹೇಳ್ತೀನಿ, ಆ ಜಾಗದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡ್ಬೇಕು. ಅದೇ ಗಳಿಗೆ ಎಲ್ಲಿ ಮಾಡ್ಬೇಕು ಅನ್ನೋದು ಒಂದು ವಿದ್ಯಾರಣ್ಯರು ಹೇಳ್ಬಿಡ್ತಾರೆ ಅಕ್ಕಬುಕ್ಕರಿಗೆ. ಸೊ ಹಂಗೇನ ಮಾಡಿದ್ರೆ ನಿಮ್ ಶ್ರೀಮಂತಿಕೆ ಯಾವತ್ತು ಬೀಳೋದಿಲ್ಲ. ನಿಮ್ದು ವಿಜಯ, ನಿಮ್ದು ಸಾಮ್ರಾಜ್ಯ, ನೀವು ಕಟ್ಟ ಸಾಮ್ರಾಜ್ಯ ಯಾವಾಗ್ಲೂ ಶಾಶ್ವತವಾಗಿ ಉಳಿಯುತ್ತೆ, ಶ್ರೀಮಂತಿಕೆಯಿಂದ ಉಳಿಯುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂತ ಅಕ್ಕಬುಕ್ಕರು ಅವ್ರು ಹೇಳಿದ್ದು ಗಳಿಗೆಗೆ ಒಂದು ಶಿವಲಿಂಗನ ರೆಡಿ ಮಾಡಿಸಿ ಇದು ಮಾಡ್ಕೊಂತಾರೆ ಎಲ್ಲ. ಅಲ್ಲಿ ಕಲಿ ಆಟ ಅವಾಗ ಸ್ಟಾರ್ಟ್ ಆಗಿರ್ತಾವ. ಕಲಿ ಗೊತ್ತಲ್ಲ, ಏನು ಚೆನ್ನಾಗಿ ಹೋಗೋದಕ್ ಬಿಡಲ್ಲ ಜೀವನದಲ್ಲಿ ಕಲಿ. ಸೊ ಕಲಿ ಏನ್ ಪ್ಲಾನ್ ಮಾಡ್ತಾನೆ, ಇವರು ಮಾಡ್ಲಿ ಶಿವಲಿಂಗ ಮಾಡ್ಲಿ, ವಿದ್ಯಾರಣ್ಯರು ಅವ್ನು ಕೊಟ್ಟಿರೋ ಗಳಿಗೆ ಏನಂತ ಅವನಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ವಿದ್ಯಾರಣ್ಯರು ಒಂದು ಷರತ್ತು ಹಾಕಿರ್ತಾರೆ. ಅವ್ರು 7 ದಿನ ತಪಸ್ಸಿಗೆ ಕುತ್ಕೊಂಡು ವಿದ್ಯಾರಣ್ಯರು ಒಂದು ಟೈಮಿಂಗ್ ರೆಡಿ ಆಗಿರ್ತಾರೆ. ನಾ 7 ದಿನ ಆದ್ಮೇಲೆ ಕರೆಕ್ಟ್ ಆಗಿ ಶಂಖ ಊದ್ತೀನಿ, ನಾವು ಶಂಖ ಊದೋದಕ್ಕೂ ನೀವು ಶಿವಲಿಂಗನ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇದು ಗೊತ್ತಾಗಿರುತ್ತೆ ಕಲಿಗೆ. ಇದು ಗೊತ್ತಾಗಿ ಅವ್ನ್ ಯಾವ್ದಕ್ಕೂ ಬೆಳೆಯೋದಕ್ ಬಿಡಲ್ಲ. ಕಲಿ ಅಂದ್ರನೇ ಕೆಟ್ಟದ್ದು ಜೀವನದಲ್ಲಿ. ಸೊ ಅವನಿಗೆ ಗೊತ್ತಾಗಿ ಇವ್ರು ಈ ತರ ಮಾಡ್ತಾರ ಅಂತ ಗೊತ್ತಾಗಿ ಅವನ್ ಏನ್ ಮಾಡ್ತಾನೆ, ಅವನು ಆ ದಿನ ರೆಡಿ ಆಗ್ಬಿಟ್ಟು ವಿದ್ಯಾರಣ್ಯರು ಊದಕ್ಕೂ ಮುಂಚೆನೆ ಇವನು ಶಂಖ ಊದ್ಬಿಡ್ತಾನೆ. ಇವ್ರಿಗೆ ಅಕ್ಕಬುಕ್ಕರಿಗೆ ಅಲ್ಲಿ ರೆಡಿ ಆಗಿರ್ತಾರೆ, ಎಲ್ಲ ಮಂಟಪ ಮಂಡಲ ಎಲ್ಲ ಮಾಡ್ಕೊಂಡು ಶಿವಲಿಂಗನ ಇಟ್ಕೊಂಡು ಆ ವಿದ್ಯಾರಣ್ಯರು ಶಂಖ ಊದಿದ್ರು ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡ್ಬಿಡ್ತಾರೆ ವಿರೂಪಾಕ್ಷ ಟೆಂಪಲ್ ನ. ಸೊ ಅವಾಗ ವಿದ್ಯಾರಣ್ಯರು ಮತ್ತೆ ಶಂಖ ಊದ್ತಾರೆ. ಇವ್ರು ಯಾರು ಮತ್ತೆ ಶಂಖ ಊದ್ತಾ ಇದಾರಲ್ಲ ಅಂತ ಅಕ್ಕಬುಕ್ಕರಿಗೆ ಡೌಟ್ ಬರುತ್ತೆ. ಸೊ ವಿದ್ಯಾರಣ್ಯರು ಸ್ಥಾಪನೆ ಮಾಡಿರ್ತಾರೆ ಅನ್ಕೊಂಡು ವಿರೂಪಾಕ್ಷ ಟೆಂಪಲ್ ಹತ್ರ ಬರ್ತಾರೆ. ಅಕ್ಕಬುಕ್ಕರ ಹತ್ರ ಕೇಳ್ತಾರೆ, 2 ಸತಿ ಯಾಕೆ ಶಂಖ ಊದಿದ್ರಿ ಅಂತ. ಅಕ್ಕಬುಕ್ಕರು ವಿದ್ಯಾರಣ್ಯರ ಕೇಳ್ತಾರೆ, ನಾನು ಒಂದೇ ಸತಿ ಊದಿದ್ದು, 2ನೇ ಸತಿ ಊದಿಲ್ಲ ಅಂತ. ಮತ್ತೆ ಮುಂಚೆ ಊದಿದ್ಯಾರು ಅಂತ ಗೊತ್ತಾದಾಗ ವಿದ್ಯಾರಣ್ಯರಿಗೆ ಅರ್ಥ ಆಗುತ್ತೆ ಇದು ಕಲಿ ಮಹಿಮೆ ಅಂತ. ಸೊ ಅಲ್ಲಿಗೆ ವಿದ್ಯಾರಣ್ಯರು ಹೇಳ್ತಾರೆ, ನಿಮ್ದೇನು ಸಾಮ್ರಾಜ್ಯ ಕಟ್ತಿರೋ ಅದು ಲೈಫ್ ಲಾಂಗ್ ಅಂತೂ ಬರಲ್ಲ. ಅಂದ್ರೆ ಕೊನೆತನ ಉಳಿಯಲ್ಲ. ಒಂದ್ 4-5 ಮನೆತನಗಳು ಚೆನ್ನಾಗಿ ಆಳ್ತಾರೆ. 5 ಮನೆತನಗಳು ತುಂಬಾ ಶ್ರೀಮಂತಿಕೆಯಿಂದ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಇದು ಆಳಂಪಿ ಆಗಿ ಹೋಗುತ್ತೆ ಅನ್ನೋದೊಂದು ಶಾಪ ಕೊಟ್ಬಿಡ್ತಾರೆ ಅವರು. ಯಾಕಂದ್ರೆ ಇದೇ ಕಾರಣ ವಿಜಯನಗರ ಪತನ ಆಗೋದಕ್ಕೆ. ಆಮೇಲೆ ಅವ್ರು ಇನ್ನೊಂದು ಹೇಳಿರ್ತಾರೆ,
ಯುದ್ಧ ಮಾಡಿ ಸೋತ್ರಲ್ಲ ಶ್ರೀಕೃಷ್ಣ ದೇವರಾಯರು, ಅಲ್ಲೊಂದು ಇದು ಇರುತ್ತೆ, ಕಾರಣನೂ ಇದೆ. ಅದಕ್ಕಿದೆ ಕಾರಣ ಏನಂದ್ರೆ, ವಿದ್ಯಾರಣ್ಯರು ಈ ಜಾಗದಲ್ಲಿ ನೀವು ಯುದ್ಧ ಮಾಡಿದ್ರೆ ಯಾವತ್ತೂ ಅವರು ಯುದ್ಧ ಸೋಲ ಚಾನ್ಸೇ ಇರ್ಲಿಲ್ಲ. ಅವ್ರ ಹಂಪಿ ಒಳಗೆ ಯುದ್ಧ ಮಾಡ್ಬೇಕಿತ್ತು. ಇವ್ರು ಬಂದ್ಬಿಟ್ಟು ಹಂಪಿಯಿಂದ ಎಕಡೆ ಆಯ್ತದ ಯುದ್ಧ, ಆನೆಗುಂದಿ ಸೈಡ್ ಆಯ್ತು. ಸೊ ಅಲ್ಲಿ ಯುದ್ಧ ಮಾಡೋದ್ರಿಂದ ಇವರು ಸೋತ್ ಬಿಡ್ತಾರೆ. ಹಂಗೆ ವಿಜಯನಗರ ಪತನ ಆಯ್ತು. ದಿಸ್ ಇಸ್ ದ ಸ್ಮಾಲ್ ಸ್ಟೋರಿ. ಗೊತ್ತಿತ್ತಾ ಇದು? ಗೊತ್ತಿತ್ತಾ? ಎಸ್ ಗಾಯ್ಸ್, ಇಲ್ಲಿ ಇದೆ ಬೋರ್ಡ್. ಈಗ ಹೋಗ್ಬೇಕು ಹಂಪಿಗೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ನೋಡಿ ಗೈಸ್, ಹಂಗೆ ಬರೀ ಬಾಳೆಹಣ್ಣಿನ ತೋಟಗಳೇ ಇಲ್ಲಿ. We are officially entering ಹಂಪಿ. ಇಲ್ಲಿದೆಯಲ್ಲ ಗೈಸ್, ಇದು ಈ ಟೆಂಪಲ್. ಇದು ಉದ್ದನೇ ವೀರಭದ್ರ ಸ್ವಾಮಿ ಟೆಂಪಲ್. ಇದು ತೋರಿಸ್ತೀನಿ ಆಮೇಲೆ ಒಳಗಡೆ ಹೋಗಿ. ಇಲ್ಲಿದೆ ನೋಡಿ, ಉದ್ದಾನ ವೀರಭದ್ರ ದೇವಸ್ಥಾನ. ಆಮೇಲೆ ಹೋಗೋಣ. ಇಲ್ಲಿ ನೋಡಿ ತುಂಬಾ ಬಾಳೆಹಣ್ಣಿನ ತೋಟಗಳು ಇಲ್ಲಿ. ಅವಾಗ ರಾಜ ಹಂಪಿ ಬ್ಯಾಕ್ ಸೈಡ್ ಬಾಳೆಹಣ್ಣಿನ ತೋಟಗಳು ಬರೀ ಕೋತಿಗಳು ತಿನ್ಕೊಳಕ್ಕೆ ಬಿಟ್ಟಿರ್ತಾನೆ. ನೋಡಿ ಇದೆ ಮಂಟಪ ಹೆಂಗಿದೆ, ಸಿಕ್ಕಾಪಟ್ಟೆ ಇದೆ ಈ ತರ. ಆಕ್ಚುಲಿ ಹಂಪಿನ ನಾವು ಕವರ್ ಮಾಡ್ಬೇಕಂದ್ರೆ ಒಂದಿನದಲ್ಲಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು ವಾರನಾದ್ರೂ ಬೇಕು ಫುಲ್ ಹಂಪಿ ನೋಡ್ತೀರಿ ಅಂದ್ರೆ. ಮೇನ್ ಅಷ್ಟೇ ಕವರ್ ಮಾಡೋಣ. ವಿರೂಪಾಕ್ಷ ಟೆಂಪಲ್ ನೋಡೋಣ, ಹಂಪಿ ರಥ ನೋಡೋಣ, ಬಿಟ್ರೆ ಆನ್ ದ ವೇ ಯಾವ ಸಿಗುತ್ತೆ ಅದು ತೋರ್ಸ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಅಟಲ್ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ ಇದೆ, ಅದು ನೆಕ್ಸ್ಟ್ ಪಾರ್ಟಿಗೆ ಹಾಕ್ತೀನಿ ನಾನು. ಅದೊಂದು ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಡೂ ಮೋರ್ ವಿಡಿಯೋಸ್. ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ನಮಗೂ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಮಾಡೋಣ. ನಾವು ಸ್ಪೆಕ್ಟ್ ಹಾಕೊಂಡಿದ್ದೀವಿ, ಇವನು ಹಾಕೊಂಡಿದ್ದಾನೆ. ಅವನಂತೂ ಯಾವಾಗಲೂ ಹಾಕೊಂಡೇ ಇರ್ತಾನೆ. ಇವರಿಬ್ರು ಹಾಕೊಂತಿದ್ರು, ಯಾಕಂದ್ರೆ ಹಾಕೋಣಕ್ಕಿಲ್ಲ. ಎಸ್, ಹಂಪಿ ಎಂಟರ್ ಆಗಿದ್ದೀವಿ ನಾವು. ನೋಡಿ, ಅಲ್ಲ ಇವತ್ತು ತುಂಬಾ ಕ್ರೌಡ್ ಇದೆ ಗೈಸ್, ಯಾಕೋ ಗೊತ್ತಿಲ್ಲ. ವೀಕೆಂಡ್ ಅಂತ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಗೈಸ್, ಇಲ್ಲಿಂದಾನೆ ಉಗ್ರ ನರಸಿಂಹ ಸ್ವಾಮಿ ಕಾಣಿಸುತ್ತೆ ನೋಡಿ. ಮುಂದ್ಗಡೆ ಬೆಟ್ಟ. ಇದು ನಮಗೆ ಪಾರ್ಕಿಂಗ್ ಸಮಸ್ಯೆ ಆಯ್ತು ಇವತ್ತು. ಅಲ್ಲ, ಗಾಡಿದ ಪಾರ್ಕಿಂಗ್ ಮಾಡಿ ಹೋಗೋಣ. ದೂರ ಐತಲೆ, ದೂರ ಐತೆ. ದಿಸ್ ಇಸ್ ದ ಎಂಟ್ರಿ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇದೆ ಗೋಪುರ. ಮುಂದ್ಗಡೆ ಇರೋದು ಮಾತಂಗ ಬೆಟ್ಟ, ಅದು ಅಲ್ಲ? ಯಾವ್ದು? ಈ ಕಡೆ ಇದೆ ಮಾತಂಗ ಬೆಟ್ಟ. ಇದು ಯಾವ್ದೋ ಗೊತ್ತಿಲ್ಲ. ಹಂಗಾದ್ರೆ ಮಧ್ಯೆ ಇರುವಂತ ಬೆಟ್ಟ, ಮಧ್ಯೆ ಬೆಟ್ಟ. ನಮ್ ಕಾರು ಈ ಕಾರು ಮ್ಯಾಚಿಂಗ್ ಆಗ್ಬಿಟ್ಟವೆ. ಆಕ್ಚುಲಿ ಹೆಚ್ಚು ಕಮ್ಮಿ ಅಲ್ಲಿದೆ ದೇವಸ್ಥಾನ. ಅಲ್ಲಿಂದ ಇಲ್ಲಿವರೆಗೆ ಫುಲ್ ನಿಂತ್ಕೊಂಡಿದೆ. ಪಾರ್ಕಿಂಗೇ ಸಿಗ್ಲಿಲ್ಲ ನಮಗೆ. ಎಲ್ಲಿ ಸಿಕ್ತು? ಇವರು ನಮ್ಮಿಬ್ರು ಬ್ರದರ್ಸ್, ಗೌರೀಶ್, ವಿಶ್ಲೇಶ್. ನೋಡಿ ಗೈಸ್, ಇದು ಟೆಂಪಲ್ 7th ಸೆಂಚುರಿಯಲ್ಲಿ ಆಗಿರೋದು. ಇದು ವಿರೂಪಾಕ್ಷ ಟೆಂಪಲ್ ನೋಡಿ ಹೇಗಿದೆ. ಸೊ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಏನಂದ್ರೆ ಟೆಂಪಲ್ ಏನು ನೋಡ್ತಾ ಇದ್ರೆ ಅದು 7th ಸೆಂಚುರಿಯಲ್ಲಿ ಆಗಿರೋದು. ನೋಡಿ ಹೆಂಗಿದೆ ಸುತ್ತಮುತ್ತ.
ಅಲ್ಲಿ ಕಾಲ್ ತಗೊಂಡು ಲೊಕ್ಕಡ್ದ ವ್ಯೂ ಗೈಸ್ ಹೆಂಗಿದೆ. ಬರೇ ಕಲ್ಲು ಬಂಡೆಗಳು ಇದ್ರು ಪರವಾಗಿಲ್ಲ, ಬಿಸಿಲು ಜಾಸ್ತಿ ಅಂದ್ರೆ. ಗೈಸ್ ಇಲ್ಲಿ ನೋಡಿ ನಮ್ಮ ಹುಡುಗರದು ಫೋಟೋ ಶೂಟ್ ಹೆಂಗ್ ನಡೀತಾ ಇತ್ತಾ. ಬನ್ನಿ, ಒಂದ್ ಇಲ್ಲಿ ಮದಗಜ ನಿಂತಿದೆ, ಮದಗಜ ನೋಡ್ಕೊಂಡು ಮುಂದೆ ಹೋಗೋಣ. ಗೊತ್ತಿಲ್ಲಪ್ಪ ಎಷ್ಟೊಂದು ಕ್ರೌಡ್ ಇದೆ ಇವತ್ತು ನೋಡಿ, ತುಂಬಾ ರಶ್ ಇದೆ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಪಾತಾಳೇಶ್ವರ ಅಂತ. ಇಲ್ಲಿ ಯಾರನ್ನು ಬಿಡಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ, ಶ್ರೀ ಪಾತಾಳೇಶ್ವರ ಭಸ್ಮೇಶ್ವರ. ಗೈಸ್ ನೋಡಿ ಯಾವ ವಂಶ ವೃಕ್ಷಗಳು ಇದು ಅಂತ. ಗೈಸ್ ಈಗ ನೋಡಿದ್ರಲ್ಲ ಅದು ಉಲ್ಟಾ ಗೋಪುರ ನೋಡಿ, ಹೆಂಗ್ ರಿಫ್ಲೆಕ್ಷನ್ ಹೆಂಗ್ ಕಾಣಕ್ ಬರುತ್ತೆ ಅದು.
ಅಲ್ಲೆಲ್ಲ ತೋರ್ಸ್ ಮಗ ಅದು. ಗಾಯ್ಸ್ ಪ್ರಸಾದ ಕೊಡ್ತಾ ಇದಾರೆ ಇಲ್ಲಿ. ಸೊ ಚೆನ್ನಾಗಿತ್ತು ಪ್ರಸಾದ, ಹುಗ್ಗಿ ಮತ್ತೆ ಅನ್ನ ಸಾಂಬಾರು ಮಸ್ತಾಗಿತ್ತು. অনেক ফর্মালিটি ಇರುತ್ತೆ, একদম ಸ್ಟ್ರಿಕ್ಟ್ ಮೇಂಟೈನ್ করে. ಗೈಸ್ ನೋಡಿದ್ರಲ್ಲ ಹಂಪಿ ಎಲ್ಲ. ಈಗ ನೆಕ್ಸ್ಟ್ ಕಲ್ಲಿನ ರಥ ಅಲ್ಲಿ ಹೋಗೋಣ. ಇಲ್ಲಿಂದ 4 ಕಿಲೋಮೀಟರ್ಸ್ ಏನೋ ಇದೆ ಕಾರಲ್ಲಿ ಹೋಗೋದು. ನಡ್ಕೊಂಡು ಹೋದ್ರೆ 1 ಕಿಲೋಮೀಟರ್ ಆಗುತ್ತೆ, ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ, ಕಂಡೀಷನ್ ಸರಿಗಿಲ್ಲ ರೋಡ್ದು. ಕಾರಲ್ಲಿ ಹೋಗೋಣ, ಅಲ್ಲಿಂದ 1 ಕಿಲೋಮೀಟರ್ ನಡಿಬೇಕು. ಓಕೆ ಲೆಟ್ಸ್ ಗೋ. ಎಸ್ ಗೌರಿ, ಹೆಂಗಿದೆ ಹಂಪಿ? ಎಲ್ಲ ಸೂಪರ್ ಆಗೈತೆ. ಒನ್ ಟೈಮ್ ವಿಸಿಟ್ ಮಾಡಲೇಬೇಕು. ಒನ್ ಟೈಮ್ ವಿಸಿಟ್ ಮಾಡಲೇಬೇಕಲ್ಲ. ಹಾಯ್ ಅಣ್ಣ, ಹೇಗೆ ಅನಿಸ್ತು ಹಂಪಿ? ಮಸ್ತಿದೆ, ಒಂದ್ಸಲ ಬಂದು ಹೋಗ್ಬೋದು ಎಲ್ಲರೂ. ಅಂದರೆ ರಸ್ತಿದ್ದಾಗ ಬರಬಾರ್ದು, ಫ್ರಮ್ ಫ್ರೀಸ್ದಾಗ ಬಂದು ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸ್. ಅದೇನು ನೋಡ್ತಾ ಇದ್ದೀರಲ್ಲ, ಅದು ಎದುರು ಬಸವಣ್ಣ. ಅದು ಮುಂದೆ ಟೆಂಪಲ್ ಗೋಪುರ, ಇದು ಎದುರು ಬಸವಣ್ಣ. ಅದೇ ಗೈಸ್ ನೋಡಿ ಹೆಂಗಿದೆ ವ್ಯೂ, ಲುಗಡ್ದ ವ್ಯೂ. ಅಲ್ಲಿಂದ ಅಲ್ಲಿಗೆ ಇಲ್ಲಿ ನೋಡಿ ಹೆಂಗಿದೆ. ಆನೆ ಸಾಲಲ್ಲ ಇದು, ಬಟ್ ನೋಡಿ ಹೆಂಗಿದೆ. ಬಾರ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವೆಲ್ಲ. ಎಸ್ ಗೈಸ್, ನಾವು ವಿ ಆರ್ ಗೋಯಿಂಗ್ ಟು ಸಾಸಿವೆ ಕಾಳು ಗಣಪತಿ. ಹೋನಾ? ಚಲ್ ಚಲ್. ಯಾವ್ದು ಲಾರಿವಾ? ಇದೆ ಸಾಸಿವೆ ಕಾಳು ಗಣಪತಿ ಗೈಸ್. ಇದು ಏನಪ್ಪ ವಿಶೇಷ ಅಂದರೆ, ಗಣೇಶ ಪಾರ್ವತಿ ಮೇಲೆ ಕುಂತಿರೋದು. ಮುಂದೆಯಿಂದ ನೋಡಿದ್ರೆ ಗೊತ್ತಾಗಲ್ಲ, ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಪಾರ್ವತಿ ಮೇಲೆ ಕುಂತಿರೋದು ಗಣೇಶ. ಗೈಸ್ ಶಾಸನ. ಹೌದು. ನೋಡಿ ಗೈಸ್, ಪಾರ್ವತಿ ದೇವಿಯ ತೊಡೆಯ ಮೇಲೆ ಕುಂತಿರೋದು ಗಣೇಶ. ಹುಡುಗರ ಹೊಟ್ಟೆ ಹಚ್ತೇವೇನಪ್ಪ? ನಿಂಗೆ ನಿಂಗೆ ನಿನಗೆ ನನಗೂ ಹೊಟ್ಟೆ ಹಚ್ತಿದೆ. ನೋಡಿ ಗಾಯ್ಸ್, ಇದು ಹೆಂಗಿದೆ ಮರ. ಎಲೆ ಇಲ್ಲ, ಬರೀ ಹೂವು ಇದೆ. ಕಾಡು ಸಂಪಿಗೆ ಅನ್ಸುತ್ತೆ ಅದು. ಆಸ್ ಪರ್ ಅವರ್ ವಿನಯ್ ಇನ್ಫಾರ್ಮೇಶನ್ ಇಸ್ ರೈಟ್. ಗೈಸ್, ಅದು ನೋಡಿದ್ರಲ್ಲ, ಕೆಳಗಡೆ ಶಿವಲಿಂಗ ಇದೆ, ಅದ್ರ ಮೇಲ್ಗಡೆ ಪಾರ್ವತಿ ಕುಂತಿರೋದು, ಪಾರ್ವತಿ ತೊಡೆ ಮೇಲೆ ಗಣೇಶ ಕುಂತಿರೋದು. ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಸ್ಟೋರಿ. ಸಿರಿನ ಕೇಳೋಣ, ಈಗ ಗುಡ್ಡದಿಂದ ಏನೈತಂತ ಕೇಳ. ಸಿರಿ ಆ ಕಡೆ ಏನೈತವ ಅಂತ ಕೇಳ್ಬೋದು.
ಹೇಳ್ತಾಳೆ ಸರಿ ಇವಾಗ ನಿಮ್ಮ ಅಜ್ಜಿ ಹೋಗಿ ನೋಡಿ ಗೊತ್ತಾಗತ್ತೆ ಅಕ್ಕ ಪಕ್ಕ ಅಲ್ಲೇನು ಅಂತ. ಆ ಕಡೆ ಅಲ್ಲಿ ಒಂದು ಗಣೇಶ ಐತಲ್ಲ, ಅದು ಹಿಂಗೆ ಬರ್ಬೇಕಾ? ಯಾವುದು? ಅಲ್ಲಿ ಒಂದು ಕಡಲೆ ಕಾಳು ಗಣೇಶ ಹಿಂಗೆ ಬರ್ತದೆ. ಬರ್ರಿ ಬಿದ್ದಿದ್ಯಾ ಭಯಪ್ಪ. ಇದಕ್ಕೆಲ್ಲ ಕುದುರೆ ನಡಿಗೆ ವೈಟ್ ಭಾಳ ವೈಟ್ ಮತ್ತೆ ಬೈ ಒನ್ ಗೆಟ್ ಒನ್ ಅವು ಎರಡು ಪೇರ್ ಕುಡಿತಾರೆ. ವೈಟು ಗೆಟ್ಟು ಬಂದ್ಬಿಟ್ಟಾರೆ, ಬೈ ಒನ್ ಗೆಟ್ಟು. ಹತ್ತದ್ರೊಳಗೆ ಪಂಚರ್ ಆಗಿದ್ದೀವಿ ನಾವು. ಗೈಸ್ ಈ ಒಂದು 360 ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಬಟ್ ಬಿಸಿಲು ಜಾಸ್ತಿ ಇದೆ ನೋಡಿ ಗೈಸ್. ಕಲ್ಲಿನ ಗುಡ್ಡ ಹೆಂಗಿದಾವೆ ಹಿಂದೆ, ಎಲ್ಲಿ ನೋಡಿದ್ರು ಕಲ್ಲಿನ ಗುಡ್ಡ. ಅಲ್ಲಿ ಮುಂದೆ ಕೂಡ ನೋಡಿ ಹೇಗಿದೆ. ಇಫ್ ಇಟ್ ಇಸ್ ಪಾಸಿಬಲ್ ಯು ಕ್ಯಾನ್ ಜೂಮ್ ದೇ ನೋಡಿ. ಅಲ್ಲಿ ಮೇಲ್ಗಡೆ ಒಂದಿದೆ ದೇವಸ್ಥಾನ. ಸೊ ಹಿಂಗೆ ತುಂಬ ಇದ್ದಾವೆ ಇಲ್ಲಿ ದೇವಸ್ಥಾನ. ಹಂಪಿ ಕವರ್ ಮಾಡೋಕ್ಕೆ ಒಂದಿಂದಲ್ಲ ಆಗೋದೇ ಇಲ್ಲ. ಜಸ್ಟ್ ಮೇನ್ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಷ್ಟೇ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಕವರ್ ಮಾಡೋಂಗಿಲ್ಲ, 1 ವೀಕ್ ಬೇಕೆಲ್ಲ ಮಾಡೋದಕ್ಕೆ. ಅದಕ್ಕೆ ನಾನು ವ್ಯೂ ಸೆಟ್ ಮಾಡೋಕೆ ನೀವು ಡಿಸ್ಟರ್ಬ್ ತೆಗೀರಿ. ನೋಡಿ ಎಲ್ಲೋದು ಟೆಂಪಲ್ಸ್ ಇದ್ದಾವೆ, ಅವೆಲ್ಲ ನೋಡೋಕ್ಕೆ ಸಾಧ್ಯನಾ? ಚಾನ್ಸ್ ಇಲ್ಲ, ಅವೆಲ್ಲ ನೋಡೋಕೆ ಆಗೋದೇ ಇಲ್ಲ. ಹೆಂಗವ್ರಿ? ಹೌದು, ಕರೆಕ್ಟ್. ಹೆಂಗಿದೆ ವ್ಯೂ? ಬ್ಯೂಟಿಫುಲ್ ಆಗೈತೆ. ಹೆಂಗೈತೆ ಕೊಟ್ಲಿ ವ್ಯೂ? ವಾವ್, ಸೋ ನೈಸ್. ನೋಡಿ ಗೈಸ್, ನಿಮಗೆ ಒಂದು ನೀರಿನ ಸೋರ್ಸ್ ತೋರಿಸ್ತೀನಿ ನಾನು. ಕಲ್ಲು ಬಂಡೆಗಳ ನಡುವೆ ಬಂದಿದೆ, ಸ್ವಲ್ಪ ಹತ್ಕೊಂಡು ಹೋಗೋದು ಕಷ್ಟ. ಇದೊಂದು ದೇವಸ್ಥಾನ ಇದೆ ಇಲ್ಲಿ. ನೋಡಿ ಹೆಂಗಿದೆ ನೀರಿಲ್ಲಿ. ತುಂಬ ಹಳೆ ಇದೆ ಅನಿಸುತ್ತೆ, ಅದು ಗೊತ್ತಿಲ್ಲ. ಅದೇ ಟೆಂಪಲ್, ವಿರೂಪಾಕ್ಷ ಟೆಂಪಲ್. ನಿಮಗೇನಾದ್ರು ಅಪ್ಪಿ ತಪ್ಪಿ ಗೊತ್ತಿಲ್ಲದೆ ಬಂದ್ಬಿಟ್ರೆ ಎಕಡೆ ಹೋಗ್ತಿರೋ ಎಕಡೆ ಬರ್ತಿರೋ ಗೊತ್ತೇ ಆಗಲ್ಲ. ಅಲ್ಲಿದ್ದಾರೆ ನೋಡಿ ಈಗ ಆಂಜನೇಯ ದೇವಾಲಯ. ಇವೆಲ್ಲ ಇಂಪಾಸಿಬಲ್ ನೀವು ನೋಡೋದಕ್ಕೆ ಹಂಪಿ ಒಳಗಡೆ. ಹಂಗೆ ಬಂದು ಇಲ್ಲಿ ನೋಡಿದ್ರೆ ಸಿಗತ್ತೆ. ಜೈ ಆಂಜನೇಯ. ಇಲ್ಲಿ ಬಂದರೆ ಕೆಳಗಡೆ ನಿಮಗೆ ವ್ಯೂ ನೋಡಿ ಹೆಂಗಿದೆ. ಆ್ಯಕ್ಚುಲಿ ಇನ್ನೂ ತುಂಬ ಪ್ಲೇಸ್ ಇದೆ ನೋಡೋದು. ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹಸ್ವಾಮಿ, ಕಡಲೆಕಾಳು ಗಣಪತಿ, ಆನೆ ಸಾಲು, ಒಂಟೆ ಸಾಲು, ಅದೆಲ್ಲ ನನ್ನ ಕೈಯಲ್ಲಿ ಕವರ್ ಮಾಡೋಕ್ಕಾಗಲ್ಲ ಒಂದಿನದಲ್ಲಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡೋದಂತ. ಯಾವಾಗಾದ್ರೂ ನೆಕ್ಸ್ಟ್ ಹಂಪಿಗೆ ಬಂದಾಗ ಪುರ್ಸೊತ್ತು ಮಾಡಿಕೊಂಡು ಆವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಇವಾಗ ಇದೊಂದೇ ಮೇನ್ ಆಮೇಲೆ ಕಲ್ಲಿನ ರಥ ಒಂದು ನೋಡೋಣ. ಇದೊಂದೇನೋ ಇದೆ, ಇಲ್ಲಿ ಬನ್ನಿ ಇದೊಂದು ನೋಡುವ ಏನಿದು ಅಂತ. ಇಲ್ಲೆಲ್ಲ ಮಂಟಪ ಇದಾವಲ್ಲ, ಅವೆಲ್ಲ ತೆಗ್ದಿದ್ದಾರೆ ನೋಡ. 3 ಕಡೆ 3 ಮಂಟಪ ಇದಾವಲ್ಲ, ಅಲ್ಲಿ ಅವು 2 ಅಷ್ಟೇ ಇದಾವು. ಇಲ್ಲಿ ಒಂದು ಚಿಕ್ಕದಾದ ಗುಡಿ ಇದೆ, ಆ ಗುಡಿಯಿಂದ ಒಂದು ದೊಡ್ಡದಿದೆ, ಅದರಿಂದ ಒಂದು ದೊಡ್ಡದಿದೆ. ಆ ಗುಡಿಯಿಂದ ಒಂದು ಮಂಟಪ ಇದೆ. ಇಲ್ಲಿ ಆಂಜನೇಯ ಗುಡಿ ಇದೆ. ಅದು ನೋಡಿದ್ವಿ ಬಿಡು. ಇದು ವರ್ಷದ 365 ದಿನಗಳಲ್ಲಿ ಎಲೆ ನೀಡುವುದಂತ ಜಗತ್ತಿನ ಏಕೈಕ ಒಂದು ಮರ ಅಂದ್ರೆ ನಾವು ಯಥಾ ನಿನ್ನಳೆ ಅಂತ ಹೇಳಿ ನಾ ಬಡಿಯ.
ಗೈಸ್ ಇದೆ ಮಹಾನವಮಿ ಏನದು ಮಹಾನವಮಿ ದೀಪ ಅದು. ಗೈಸ್ ನೋಡಿ, ಎಷ್ಟೇ ಗುಡಿ ಸುತ್ತಿದರೂ ತಾಯಿಗಿಂತ ದೊಡ್ಡ ದೇವರಿಲ್ಲ. ವಾವ್ ವಾವ್ ವಾವ್, ಸೂಪರ್. ಈಗ ನಾವು ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಿಂದೆ ಹೋಗಲು ಆಗುತ್ತಿಲ್ಲ, ಮುಂದೆ ಹೋಗಲು ಆಗುತ್ತಿಲ್ಲ. ಅರ್ಧ ಗಂಟೆಯಿಂದ ಸಿಕ್ಕಾಕಿಕೊಂಡಿದ್ದೇವೆ ನೋಡಿಕೋ ಎಂದು ಹೇಳುತ್ತಿರುವ ನಮ್ಮ ಸತೀಶ ಏನು ನೋಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಹೀಗೂ ಉಂಟೆ. ಗೈಸ್ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಬಂದು, ತುಂಬ ಕ್ರೌಡ್ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಸುಮ್ಮನೆ ಟೈಮು ಇದಕ್ಕೆ ವೇಸ್ಟ್ ಆಗ್ತೈತೆ ನಮಗೆ ಭಾಳ. ತಗೊಂಡು ಹೋಗ್ಬೋದು ಆ್ಯಕ್ಚುಲಿ ಅಲ್ವಾ? ಈ ಫುಟ್ ಆಗ್ತಾ ಪೈಲ ಅಷ್ಟೇ ಅಂದ. ಇದೇ ನೋಡ್ತಾ ಇದ್ರಲ್ಲ, ಪುಷ್ಕರಣಿ ವಿಜಯ ಟೆಂಪಲ್ ಹತ್ರ ಇದೆ. ಗೈಸ್ ಅದೇ ನೋಡ್ತಾ ಇದ್ದೀರಲ್ಲ, ಅದು ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಕಾಣಿಸುತ್ತೆ ನೋಡಿ. ಅದು ಹೋಗೋಕ್ಕಾಗಲ್ಲ, ತುಂಬ ಟೈಮ್ ಆಯ್ತು ಆಲ್ರೆಡಿ. ಬಿಸಿಲು ಬೇರೆ ನೆತ್ತಿ ಮೇಲಿದೆ. ಆಗಲ್ಲಪ್ಪ. ಎಲ್ಲ ಬಿದ್ದೋಗಿದೆ ಗೈಸ್, ಗೋಪುರ ಎಲ್ಲ 7th ಸೆಂಚುರಿ ಎಲ್ಲ ಆಗಿರೋದು. ಅಂದರೆ ಮತ್ತೆ ಎಲ್ಲಿ ತನಕ ಇರಲ್ಲ, ಕಾಪಾಡ್ಕೊಂಡಿಲ್ಲ. ಆಮೇಲೆ ಮುಘಲ್ಸ್ ದಾಳಿ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಬಿದ್ದೋಗಿದೆ ಎಲ್ಲ. ಗೈಸ್ ಲಿಟ್ರಲಿ ಸೂಪರ್ ಆಗೈತೆ ಮಾತ್ರ ವಿಜಯ ವಿಠಲ. ಬನ್ನಿ ಹೋಗೋಣ ಮುಂದೆ. ಅಲ್ಲೂ ತಂದಾರ ಮತ್ತೆ ಅಲ್ಲೆಲ್ಲ ಇವಾಗ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಲ್ಲಿನ ರಥ. ಇದೆ ನೋಡ್ತಾ ಇದ್ದೀರಾ ನೋಡಿ, ಇದೆ ಕಲ್ಲಿನ ರಥ. ಗೈಸ್ ನೋಡಿದ್ರಲ್ಲ ಹೆಂಗಿದೆ, ಸೂಪರ್ ಅಲ್ಲ. ಬೆಸ್ಟ್ ಆರ್ಕಿಟೆಕ್ಚರ್ ಇದೆ ಹಂಪಿದು, ವರ್ಲ್ಡಲ್ಲೇ ಬೆಸ್ಟ್ ಆಗಿದೆ. ಅದಕ್ಕೆ ಯುನೆಸ್ಕೋ ರಿಕಗ್ನೈಸ್ ಇದೆ.
ಅವನ ಅಜ್ಜಿನ ಹೇಳಿ ಯಾವ ದೇವಸ್ಥಾನ ಅಂತ ತೋರಿಸಿದ್ರು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇಲ್ಲಿ ಯಾವ್ಯಾವ ದೇವಸ್ಥಾನ ಯಾವ್ಯಾವ ಒಂದು ಗೊತ್ತಿಲ್ಲ. ಯಪ್ಪ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ ತೋರಿಸ್ಬೇಕು. ಗೈಸ್ ಎಲ್ಲರೂ ಬಿಸ್ಲಾಗ ಅಡ್ಡಾಡಿ ದಣ್ಕೊಂಡು ಹೆಂಗೆ ಹೋಗ್ತದಾರ ನೋಡಿ. ಎಲ್ಲರಿಗೂ ವೀಕ್ ಆಗ್ಬಿಟ್ಟವು ಬ್ಯಾಟ್ರೀಸ್. ನಮ್ಮ ಹುಡ್ರ ಫೋಟೋ ಶೂಟ್ ಮಾಡ್ತಾವ್ರೆ. ಗೈಸ್ ಇದೇನು ನೋಡ್ತಾ ಇದ್ರಲ್ಲ, ಒಂದು ಕಂಬದಲ್ಲಿ 16 ಕಂಬ, ಸಪ್ತಸ್ವರಗಳ ಕಂಬ ಅಂತ ಕರೀತಾರೆ. 16 ಥರ ಸೌಂಡ್ ಬರುತ್ತೆ ಅಂತಾರೆ. 16 ಸೌಂಡ್ ಬರುತ್ತೆ. ಇದಾ 7 ಕಲ್ ತಾಂಡು, ಅದು ಒಂದು ಕಲ್ ಬರುತ್ತೆ, ಆ ಕಲ್ ತಾಂಡು ಅದಕ್ಕೆ ಬಾರಿಸಿದ್ರೆ 16 ಥರ ಸೌಂಡ್ ಬರುತ್ತೆ. ಒಂದೊಂದು ಕಂಬ ಒಂದೊಂದು ಥರ ಸೌಂಡು ಇದೆ. ಗೈಸ್ ಇಲ್ಲೇನು ಆಂಜನೇಯ ನೋಡ್ತಾ ಇದ್ರಲ್ಲ, ಇದು ಬೊಮ್ಮಕಟ್ಟ ಊರಾಗ ಹುಲಿಕುಂಟೆ ರಾಯ ಅಂತ ಆಂಜನೇಯ ಸೇಮ್ ಇದೇ ತರ ಇರೋದು ಅದು ಕೂಡ. ಗೈಸ್ ನೋಡಿದ್ರಲ್ಲ ಹಂಪಿ. ಟೈಮ್ ಆಯ್ತು ಇಲ್ಲೇ. ಸೊ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ ಹೋಗಕ್ ಆಗಲ್ಲ, ಟೈಮ್ ಆಯ್ತು ಆಲ್ರೆಡಿ. ಸೊ ಅದು 6 ಗಂಟೆ ಕ್ಲೋಸ್, ಟೈಮ್ ಈಗ ಆಲ್ರೆಡಿ 5:15. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣಂತೆ, ಎಕ್ಸ್ಪ್ಲೋರ್ ಮಾಡೋಣಂತೆ ಹಂಪಿನ. ಇವತ್ತಿನ ವ್ಲಾಗ್ ಇಷ್ಟೇ. ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಮತ್ತೆ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.